ನಮಸ್ಕಾರ. ಸರಜ ಚಂಗೊಳ್ಳಿ ಲೀಗಲ್ ಹಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನನಗೆ ಒಬ್ಬರು ಕಾಲ್ ಮಾಡಿ ಕೇಳಿದ್ರು, ನನ್ನ ಅನಾರೋಗ್ಯದ ಕಾರಣದಿಂದ ನನಗೆ ದುಡಿಮೆ ಇಲ್ಲ, ನನ್ನ ಹೆಂಡತಿ ಒಳ್ಳೆಯ ಕೆಲಸದಲ್ಲಿದ್ದಾಳೆ, ಅವಳಿಗೆ ತಿಂಗಳಿಗೆ ಸುಮಾರು 60,000 ಸಂಬಳ ಬರ್ತಾ ಇದೆ. ಅಂದರೆ ನನಗೆ ಆಕ್ಸಿಡೆಂಟ್ ಆದ ಕಾರಣ ಸಾಕಷ್ಟು ಸಾಲ ಮಾಡಿಕೊಂಡಿದ್ದೀನಿ, ಹಾಗೆ ನನಗೆ ದುಡಿಮೆ ಸಹ ಇಲ್ಲ, ಭವಿಷ್ಯದಲ್ಲಿ ನಾನು ದುಡಿಲಿಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿಗೆ ಬಂದಿದ್ದೀನಿ. ನನ್ನ ದೇಹದ ಇತರ ಭಾಗಗಳಿಗೂ ನನಗೆ ಸಾಕಷ್ಟು ಇಂಜುರೀಸ್ ಆಗಿರೋದ್ರಿಂದ ನಾನು ಜೀವನ ಪೂರ್ತಿ ಇದೇ ಒಂದು ಘಟನೆಯಿಂದ ಚೇತರಿಸಿಕೊಳ್ಳಕ್ಕೆ ಆಗದೆ ಇರೋದ್ರಿಂದ ಸಾಕಷ್ಟು ದುಡಿಮೆ ಇರುವ ನನ್ನ ಹೆಂಡತಿಯಿಂದ ನಾನು ಜೀವನಾಂಶವನ್ನ ಕೇಳಬಹುದಾ ಅಂತ. ಖಂಡಿತವಾಗಲೂ ನೀವು ಇಂತಹ ಸಂದರ್ಭಗಳು ಇದ್ದಾಗ ನಿಮ್ಮ ಹೆಂಡತಿಯಿಂದ ಜೀವನಾಂಶವನ್ನ ಕೇಳಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ, ಹೆಂಡತಿ ಮಕ್ಕಳನ್ನ ಸಾಕುವ ಜವಾಬ್ದಾರಿ ಗಂಡನಿಗಷ್ಟೇ ಇದೆ ಅಂತ. ಖಂಡಿತವಾಗಿಯೂ ಇದು ತಪ್ಪು ಅಭಿಪ್ರಾಯ. ಸಂಸಾರ ಅಂದ ಮೇಲೆ ಗಂಡ ಮತ್ತೆ ಹೆಂಡತಿ ಇಬ್ಬರು ಕೂಡಿ ಅನ್ಯೋನ್ಯವಾಗಿ ದಾಂಪತ್ಯ ಜೀವನವನ್ನ ಮಾಡಬೇಕಾದ ಹೊಣೆಗಾರಿಕೆ, ಸಾಮಾಜಿಕ ಜವಾಬ್ದಾರಿ ಇದ್ದೇ ಇರುತ್ತೆ. ಗಂಡನಿಗೆ ದುಡಿಮೆ ಇಲ್ಲದಾಗ, ಮಧ್ಯಂತರದಲ್ಲಿ ಏನೋ ಅನಾರೋಗ್ಯ ಸಮಸ್ಯೆ ಆದಾಗ, ನೌಕರಿಯನ್ನ ಕಳೆದುಕೊಂಡಾಗ ಖಂಡಿತವಾಗ್ಲೂ ದುಡಿಯುವ ಹೆಂಡತಿ ಗಂಡನಿಗೆ ಜೀವನಾಂಶವನ್ನ ಕೊಡಲು ಕಾನೂನಿನಲ್ಲಿ ಬದ್ಧಳಿರುತ್ತಾಳೆ. ಈ ಒಂದು ವಿಚಾರವನ್ನ ಖಂಡಿತವಾಗ್ಲೂ ಇಂತಹ ಸಂದರ್ಭಗಳನ್ನ ಎದುರಿಸ್ತಾ ಇರುವಂತಹ ಪ್ರತಿಯೊಬ್ಬ ಪುರುಷರು ಈ ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು. ಸಾಕಷ್ಟು ದುಡಿಮೆ ಇರುವಾಗ ಗಂಡ ಬೇಕು, ಗಂಡನ ಆಸ್ತಿ ಬೇಕು, ಗಂಡನ ಜೊತೆ ಜೀವನ ಬೇಕು, ಎಲ್ಲವೂ ಬೇಕು. ಆದ್ರೆ ಗಂಡ ಹೆಲ್ಪ್ಲೆಸ್ ಆದಾಗ ಹೆಂಡತಿ ಟಾಟಾ ಬಾಯ್ ಅಂತ ಹೇಳಿ ಹೋದ್ರೆ ಯಾವ ನ್ಯಾಯ ಇದು? ದುಡಿಯುವ ಗಂಡ ಬೇಕು. ದುಡಿಯಲು ಸಾಧ್ಯವಿಲ್ಲದಾಗ ಗಂಡನನ್ನ ಬಿಟ್ಟು ಬಿಡೋದು, ನಮ್ಮ ಜೀವನವನ್ನ ನಾವು ನೋಡ್ಕೊಂಡು ಹೋಗ್ಬಿಡೋದು ಎಷ್ಟರ ಮಟ್ಟಿಗೆ ನ್ಯಾಯ? ಇದನ್ನ ಕಾನೂನು ಒಪ್ಪೋದಿಲ್ಲ, ಸಾಮಾಜಿಕ ನ್ಯಾಯನೂ ಒಪ್ಪೋದಿಲ್ಲ, ಸಾಮಾಜಿಕ ಸಿದ್ಧಾಂತ ಕೂಡ ಒಪ್ಪೋದಿಲ್ಲ. ಹಾಗಾಗಿ ಅನಾರೋಗ್ಯ ಪೀಡಿತ ಗಂಡ ಇರಬಹುದು, ಇಲ್ಲ ಜಾಬ್ಲೆಸ್ ಗಂಡ ಇರಬಹುದು, ಆತನನ್ನ ಸಾಕುವ ಜವಾಬ್ದಾರಿ ಮತ್ತೆ ಮಕ್ಕಳನ್ನ ಸಾಕುವ ಜವಾಬ್ದಾರಿ ಆ ಪತ್ನಿಗೂ ಸಹ ಇರುತ್ತೆ. ಹಾಗಾಗಿ ಖಂಡಿತವಾಗಲೂ ನೀವು ದುಡಿಮೆ ಇಲ್ಲದ ಕಾರಣವನ್ನ ಕೋರ್ಟಿಗೆ ಹೇಳಿ, ಪ್ರಸ್ತುತ ಜಾರಿಯಲ್ಲಿರುವ ಕಾನೂನಿನ ಮೂಲಕ ನೀವು ಜೀವನಾಂಶವನ್ನ ಕೇಳಿ ಕೋರ್ಟಿಗೆ ಅರ್ಜಿಯನ್ನ ಹಾಕೊಳ್ಬಹುದು ಮತ್ತು ನಿಮ್ಮ ಹೆಂಡತಿಯಿಂದ ನೀವು ಜೀವನಾಂಶವನ್ನ ತೆಗೆದುಕೊಂಡು ಸರಿಪಡಿಸಿಕೊಳ್ಳಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅಂತ ಹೇಳ್ತಾ ಈ ಕಾನೂನು ಮಾಹಿತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರಜ ಚಂಗೊಳ್ಳಿ ಲೀಗಲ್ ಹಬ್ ಚಾನೆಲ್ ಅನ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋವನ್ನ ಶೇರ್ ಕೇಳ್ಕೊಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.